ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವೈಷ್ಣವ್ ಬರೋಕ್ಕೂ ಮುನ್ನ ಕೀರ್ತಿಯ ತನ್ನ ಅಪರಾವತಾರನ ತೋರಿಸ್ತಿದ್ದಾಳೆ. ಈ ಕಡೆ ಲಕ್ಷ್ಮಿ ಸ್ಟನ್ ಆಗ್ತಿದ್ದಾಳೆ. ಹಾಗಾದರೆ ಏನು ಸತ್ಯ ಗೊತ್ತಾಗೇ ಬೇಡತ್ತಾ ಅಥವಾ ಒನ್ ವಿ ಲವ್ ಸ್ಟೋರಿ ತಿಳಿಯತ್ತಾ ಲಕ್ಷ್ಮಿಗೆ? ಏನಾಗತ್ತೆ, ಹೇಗೆ ಇದನ್ನೆಲ್ಲ ಫೇಸ್ ಮಾಡ್ತಾಳೆ ಲಕ್ಷ್ಮಿ? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಒಮ್ಮೆ ಲಕ್ಷ್ಮಿಗೆ ವೈಷ್ಣವ್ನ ಲವ್ ಮಾಡ್ತಿದ್ದಾಳೆ, ಕೀರ್ತಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ. ಹಾಗಾಗಿ ಯಾರನ್ನೂ ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ ಅನ್ನೋ ವಿಷಯ ಚಿನ್ನು ಮುಖಾಂತರ ಗೊತ್ತಾಯ್ತು. ತಕ್ಷಣ ಕಾಳಿ ಆಗಿಬಿಡ್ತಾಳೆ. ತನ್ನ ಗಂಡನ ಮೇಲೆ ಇಷ್ಟೆಲ್ಲ ಕಣ್ಣು ಹಾಕಿದಾರ. ಹಾಗಾದರೆ ಇಷ್ಟು ದಿನ ನಾನು ಅಂದ್ಕೊಂಡಿದ್ದು ನಿಜಾನ? ಆದರೆ ಕೇಳಿದಾಗ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ನಾಟಕ ಮಾಡಿದ್ರ, ಜೊತೆಗೆ ಗಿಲ್ಟ್ ಫೀಲ್ ಮಾಡಿಕೊಂಡೆ ಅಂತ ಎಲ್ಲವನ್ನ ಕೂಡ ಗೊಂಬೆ ಹತ್ರ ಹೇಳ್ತಾರೆ. ಬಟ್ ಗೊಂಬೆ ಒಂದೇ ಒಂದು ಸಜೆಷನ್ ಕೊಡ್ತಾರೆ, ನಮ್ಮ ಗಂಡನ ಜೀವನದಲ್ಲಿ ಯಾವುದಾದ್ರೂ ಹುಡುಗಿ ಎಂಟ್ರಿ ಆಗ್ತಿದ್ರೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಬೇಕು, ಹೋಗಿ ಅವಳ ಜೊತೆ ಮಾತಾಡುವಂತ. ತಕ್ಷಣ ಈ ಕಡೆ ಲಕ್ಷ್ಮಿ ಎಲ್ಲರನ್ನ ಕೂಡ ಬೀಳ್ಕೊಟ್ಟು ಗೊಂಬೆ ಚಿನ್ನು ಚಂದುನ ನಂತರ ಯಾರಿಗೂ ಕೇಳ್ದೆ ಡೈರೆಕ್ಟಾಗಿ ಕೀರ್ತಿ ಮನೆಗೆ ನುಗ್ತಾಳೆ. ಆದರೆ ಇಲ್ಲಿ ಕೀರ್ತಿ ತಾನು ವೈಷ್ಣವನೇ ಮದುವೆ ಆಗೋದು, ವೈಷ್ಣವನ ಬಿಟ್ಟು ಬೇರೆ ಯಾರನ್ನೂ ಕೂಡ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಅಮ್ಮ ನೀನು ಬೇರೆಯವ್ರನ್ನ ಮದುವೆ ಮಾಡ್ತೀನಿ, ಬಿಕಾಸ್ ವೈಷ್ಣವ್ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳ್ತಿದ್ರೆ, ಇಲ್ಲ ನೀವು ಏನೇ ಅಂದರೂ ನನ್ನ ವೈಷ್ಣವ್ ಲವ್ ಎಂಥದ್ದು ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಅವನ್ನೇ ಮದುವೆ ಆಗೋದು ಅಂತ ಹಠ ಮಾಡಿ ರೂಮ್ಗೆ ಹೋಗ್ತಾಳೆ. ರೂಮ್ಗೆ ಹೋಗಿ ಡೈರಿ ಬರೆಯೋ ಅಭ್ಯಾಸ ಇರೋದ್ರಿಂದಾಗಿ ಈ ಕಡೆ ಡೈರಿ ಬರೀತಿದ್ದಾಳೆ. ವೈಷ್ಣವ್ ಐ ಲವ್ ಯು, ಜೊತೆಗೆ ನಿನ್ನ ಬಿಟ್ಟು ನಾನು ಯಾರನ್ನ ಕೂಡ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವತ್ತಿದ್ರೂ ನನ್ನ ಹುಡುಗ ನನ್ನವನು, ನಾನು ವೈಷ್ಣವ್ ಇಬ್ಬರು ಕೂಡ ಲವ್ ವರ್ಡ್ಸ್ ಹಾಗೆ ಹೀಗೆ ಲವ್ ಯು ವೈಶ್ ಅಂತ ಎಲ್ಲ ಕೂಡ ಬರೆದಿಟ್ಟು ಹಾಗೆ ಯೋಚನೆ ಮಾಡ್ತಾ ಇರಬೇಕಿದ್ರೆ ಕೀರ್ತಿ ಲಕ್ಷ್ಮಿ ಕಾಳಿಯ ಅವತಾರದಲ್ಲಿ ಕೀರ್ತಿ ಮನೆಗೆ ಎಂಟ್ರಿ ಕೊಡ್ತಿದ್ದಾಳೆ. ಈ ಕಡೆ ಏನಮ್ಮ ಕೀರ್ತಿ ಲಕ್ಷ್ಮಿ ಏನು ಅಂದಾಗ ಕೀರ್ತಿ ಅಲ್ಲಿ ಆಂಟಿ ಅಂತದಾಗೆ ಕೀರ್ತಿ ರೂಮ್ಗೆ ಹೋಗೇ ಬಿಡ್ತಾಳೆ. ಲಕ್ಷ್ಮಿ ಇಲ್ಲಿ ಗೊತ್ತಾಗ್ಬಿಡುತ್ತೆ ಕಾರುಣಿ ಅವ್ರಿಗೆ ಏನೋ ಆಗಿದೆ ಅಂತ. ತಕ್ಷಣ ಈ ಕಡೆ ಬಂದಿದ್ದೆ ಕೀರ್ತಿ ಕೂತಿರೋದನ್ನು ನೋಡಿದ್ದೆ, ಕೆಳಗಡೆ ನೋಡಿದ್ರೆ ಡೈರಿ ಇರುತ್ತೆ. ಡೈರಿನ ನೋಡ್ತಿದ್ದಾಗೆ ಲಕ್ಷ್ಮಿಗೆ ಬಿಗ್ ಶಾಕ್ ಆಗ್ತದೆ. ಬಿಕಾಸ್ ಅವಳು ಬರೆದಿರೋ ಹಾಳೆಗಳಲ್ಲಿ ಲವ್ ಯು ವೈಷ್ಣವ್ ಅಂತ ಬರೆದಿದ್ದು ಅವಳ ಕಣ್ಣಿಗೆ ಬಿದ್ದೇ ಬಿಡುತ್ತೆ. ಅದನ್ನು ತೊಗೊಂಡಿದ್ದೆ ತುಂಬ ಸಟ್ಟಲ್ಲಿ ಓದೋಕೆ ಹೋಗ್ತಿದ್ದಾಗೆ ಈ ಕಡೆ ಕೀರ್ತಿಗೆ ಗೊತ್ತಾಗುತ್ತೆ ಲಕ್ಷ್ಮಿ ಬಂದಿದ್ದಾಳೆ ಅಂತ. ತಕ್ಷಣ ಈ ಕಡೆ ಡೈರಿನ ಕಿತ್ಕೊಂಡು, ಏನು ಲಕ್ಷ್ಮಿ ಗೊತ್ತಾಗಲ್ವಾ ಇನ್ನೊಬ್ರು ಡೈರಿನ ಈ ರೀತಿ ಪರ್ಮಿಷನ್ ಇಲ್ಲದೆ ಓದಬಾರ್ದು ಅಂತ, ಅಷ್ಟು ಸೆನ್ಸ್ ಇಲ್ವಾ ನಿನಗೆ ಅಂತ ಹೇಳ್ತಿದ್ರೆ, ಹೌದಾ ಹಾಗಿದ್ರೆ ಇನ್ನೊಬ್ರು ಗಂಡನ ಮೇಲೆ ಕಣ್ಣು ಹಾಕಬಾರ್ದು ಅನ್ನೋ ಸೆನ್ಸ್ ನಿಮಗಿಲ್ವಾ ಕೀರ್ತಿ ಅವರ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ಏನು ಮಾತಾಡ್ತಿದ್ಯಾ ಅಂದಾಗ ನನಗೆಲ್ಲ ಕೂಡ ಗೊತ್ತಾಗಿದೆ, ನೀವು ಯಾಕೆ ಇಷ್ಟು ದಿನ ಈ ರೀತಿ ಆಡ್ತಿದ್ರಿ ಅಂತ ಕೂಡ ಗೊತ್ತು. ನಿಮಗೆ ನನ್ನ ಗಂಡನ ಮೇಲೆ ಕಣ್ಣು ಹಾಕಿದ್ರ ಅಲ್ವಾ, ನಾಚಿಕೆ ಆಗಲ್ವಾ? ಒಬ್ಬ ಫ್ರೆಂಡ್ ಅಂತ ಹೇಳ್ಕೊಂಡು ಹಿಂದೆನೇ ಈ ರೀತಿ ನಾಟಕ ಮಾಡ್ತಾ ಫ್ರೆಂಡ್ ಮೇಲೆ ಕಣ್ಣು ಹಾಕಿ ಅವ್ರ ಹೆಂಡತಿಗೆ ಮೋಸ ಮಾಡ್ತಿದ್ದಾರೆ ಅಂತ. ನಾನು ಅವ್ರ ಹೆಂಡತಿ ಮದುವೆ ಆಗಿರೋಳು ಎದುರುಗಡೆ ಇದ್ದೀನಿ, ನಾನು ಮದುವೆ ಆಗಿರೋ ಗಂಡನ ಮೇಲೆ ಕಣ್ಣು ಹಾಕ್ತಿದ್ರಲ್ಲ, ನಿಮ್ಮನ್ನ ಸುಮ್ಮನೆ ಬಿಟ್ಬಿಡ್ಬೇಕಾ? ಒಂದು ಒಳ್ಳೆ ಫ್ಯಾಮಿಲಿ ಹುಡುಗಿ, ಸಂಸ್ಕಾರ ಇರೋ ಹುಡುಗಿ ಈ ರೀತಿ ಕೆಲಸ ಮಾಡ್ತಾಳ? ನನಗೆ ವಿಷಯ ಗೊತ್ತಾಗಲೇಬೇಕು. ನಿಜ ಹೇಳಿ, ನನ್ನ ಗಂಡನ್ನ ನೀವು ಇಷ್ಟಪಟ್ಟಿರೋದು ನಿಜಾನ? ನೀವು ಯಾವ ಹುಡುಗನ ಜೊತೆ ಮಾತಾಡಿದ್ರು ಅವ್ರ ಜೊತೆ ಮಾತಾಡೇ ಬಂದಿದ್ದೀನಿ ಅಂತ ಹೇಳ್ತಾಳೆ. ಸುಮ್ಮನೆ ಅದೆಲ್ಲ ಬೇಕಾಗಿಲ್ಲ, ಸುಮ್ಮನೆ ಹೋಗು ಲಕ್ಷ್ಮಿ, ಈಗ ಸುಮ್ಮನೆ ನನ್ನನ್ನು ಕೆಣಕ್ಬೇಡ ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಕೇಳ್ತಿಲ್ಲ. ಕಾರುಣ್ಯ ಅವ್ರು ಬರ್ತಾರೆ, ಬಾಮ್ಮ ಲಕ್ಷ್ಮಿ ಅಂತ ಕರೀತಿದ್ದಾರೆ. ಬೇಕು ಸತ್ಯ ಹೇಳ್ಬಿಟ್ರೆ ಕೀರ್ತಿ ಏನು ಮಾಡೋದು ಅಂತ. ನನಗೆ ಗೊತ್ತಿದೆ ಆಂಟಿ, ಎಲ್ಲ ಕೂಡ ಗೊತ್ತಾಗೇ ಬಂದಿದ್ದೀನಿ. ನಿಮ್ಮ ಮನೆಗೆ ಬಂದಿದ್ದು ಚಿನ್ನು ನಂಗೆ ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ, ಎಲ್ಲ ವಿಷಯ ಹೇಳಿದ್ದಾರೆ. ಇಲ್ಲಿ ನಾನು ತಿಳ್ಕೊಳ್ದೆ ಇಲ್ಲಿಂದ ಹೋಗೋ ಮಾತೇ ಇಲ್ಲ ಅಂತ ಹೇಳಿ ಕಾರುಣ್ಯ ಅವ್ರನ್ನೂ ಕೂಡ ಕಳಿಸ್ಬಿಡ್ತಾರೆ. ಈ ಕಡೆ ನೀನು ತಿಳ್ಕೊಳ್ಬೇಕಾಗಿರೋ ವಿಷಯ ತುಂಬ ಇದೆ ಅಂತ ಹೇಳ್ತಿದ್ರೆ ಈ ಕಡೆ ಹೇಳಿ ಅಂತ ಕೇಳ್ತಿದ್ದಾಳೆ ಈ ಕಡೆ ಕೀರ್ತಿನ ಲಕ್ಷ್ಮಿ. ಬಟ್ ಇಲ್ಲಿ ಲಕ್ಷ್ಮಿಗೆ ಯಾವುದೇ ರೀತಿ ಸತ್ಯ ಹೇಳೋಕೆ ಮುಂದಾಗ್ತಿಲ್ಲ. ಕೀರ್ತಿ ಬಚ್ಚಿಡೋಕೆ ನೋಡ್ತಿದ್ದಾಳೆ. ಬಟ್ ಆದರೂ ಕೂಡ ಲಕ್ಷ್ಮಿಯ ಒಂದು ಮಾತುಗಳು ಎಲ್ಲೇ ಮೀರಿದಾಗ ಈ ಕಡೆ ಕೀರ್ತಿಯ, ಹೌದು ಏನೀಗ ನನಗೆ ವೈಷ್ಣವ್ ಮೇಲೆ ಫೀಲಿಂಗ್ಸ್ ಇದೆ, ಏನಿವಾಗ ಹೌದು ನಾನು ಅವನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಒಪ್ಕೊಂಡೇ ಬಿಡ್ತಾರೆ. ತಕ್ಷಣ ಈ ಕಡೆ ನನಗೆ ಪೂರ್ತಿಯಾಗಿ ಗೊತ್ತಾಗಬೇಕು ಅಂದಾಗ ಕೀರ್ತಿ ಹೇಳೋಕೆ ಮುಂದಾಗೋದಿಲ್ಲ. ಅಷ್ಟರಲ್ಲಿ ಈ ಕಡೆ ವೈಷ್ಣವ್ಗೆ ಅವರ ಅಕ್ಕನಿಂದ ಕಾಲ್ ಬರುತ್ತೆ. ಹಾಗಾಗಿ ಇಲ್ಲಿ ಕಾರುಣ್ಯ ಅವರಿಂದ ಕಾಲ್ ಬರುತ್ತೆ. ತಕ್ಷಣ ನಂತರ ಈ ಕಡೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಏನೋ ನಡೀತಿದೆ, ಲಕ್ಷ್ಮಿ ಹೋಗಿದ್ದಾರೆ, ವಿಷಯ ಗೊತ್ತಾಗ್ಬಿಡ್ಬೋದು, ಆದಷ್ಟು ಬೇಗ ಬಾ ಅಂತ ಹೇಳಿ ಕಾರುಣ್ಯ ಅವ್ರು ಕಾಲ್ ಮಾಡ್ತಾರೆ. ಜೊತೆಗೆ ಕಾವೇರಿಗೆ ವಿಷಯ ಹೇಳ್ಬೇಡ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇಲ್ಲಿ ಬರ್ತದಾನೆ ವೈಷ್ಣವ್ ಜೊತೆಗೆ ಅವನು ಬರೋಷ್ಟ್ರೊಳಗೆ ಈ ಕಡೆ ಡೈರಿ ತಗೊಂಡು ಲಕ್ಷ್ಮಿ ಹೊರಡ್ತಿದ್ದಾಗ ನಾನು ಡೈರಿನ ವಾಪಸ್ ಕೊಡು ಅಂತಿದ್ರೆ, ಎಲ್ಲ ಓದಾಯ್ತು, ಇನ್ನೇನಿದು ಈ ಡೈರಿಲಿ ಏನು ಉಳ್ಕೊಂಡಿದೆ, ಎಲ್ಲ ಸತ್ಯ ಗೊತ್ತಾಗಿದೆ, ನಿಮ್ಗೆ ನಾಚಿಕೆ ಆಗಲ್ವ ನನ್ನ ಗಂಡನ ಮೇಲೆ ಕಣ್ಣು ಹಾಕೋಕೆ? ಏನ್ರಿ ಬಂದಿರೋದು ನಿಮಗೆ? ಮದುವೆ ಆಗಿರೋರ ಮೇಲೆ ಕಣ್ಣು ಹಾಕಿ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊತಿದ್ದೀರಲ್ಲ, ಏನು ಹೇಳಬೇಕು ಅಂತಿದ್ರೆ, ನೋಡು ಲಕ್ಷ್ಮಿ ದಯವಿಟ್ಟು ಮದುವೆ ಆಗಿರೋರ ಮೇಲೆ ಕಣ್ಣು ಹಾಕ್ತಿ ಅನ್ನೋದನ್ನು ವಾಪಸ್ ತಗೋ ಅಂತಿದ್ರೆ, ಯಾಕೆ ತಗೋಬೇಕು? ಕಟ್ಕೊಂಡಿರೋ ಹೆಂಡತಿ ಇಲ್ಲಿಲ್ವಾ? ಕಣ್ಣು ಕಾಣ್ತಾ ಇದ್ರು ಮದುವೆ ಆಗೋಕ್ಕೆ ಮುಂದಾಗಿ ಲವ್ ಮಾಡ್ತಿದ್ರ ಅಂತ ಹೇಳ್ತಿದ್ರಲ್ವ, ಯಾಕೆ ವಾಪಸ್ ತಗೋಬೇಕು ಅಂದಾಗ, ಸುಮ್ಮನೆ ನನ್ನ ಟೆಂಪರ್ ಮಾಡಬೇಡ, ನನಗೆ ಕೋಪ ಬರ್ಸುವಾಗ ಮಾಡಬೇಡ ಅಂತ ಹುಚ್ಚಿ ಥರ ಆಡ್ತಿದ್ದಾರೆ, ಕಂಟ್ರೋಲ್
ಮಾಡ್ಕೊತಿದ್ದಾಳೆ. ಬಟ್ ಲಕ್ಷ್ಮಿಯ ಮಾತುಗಳು ಮಿತಿ ಮೀರ್ತದಾಗೆ ನೋಡು ಲಕ್ಷ್ಮಿ, ಹೇಳ್ತಾ ಇದ್ದೀನಿ, ಮಾತಾಡಬೇಡ. ಯಾರು ಹೇಳಿದ್ದು ಮದುವೆ ಹುಡುಗ ಆಗಿರೋನ್ ಮೇಲೆ ನಾನು ಕಣ್ಣು ಹಾಕ್ತೆ ಅಂತ? ನಿನಗೆ ಗೊತ್ತಿಲ್ಲದೆ ಇರೋ ವಿಷಯ ತುಂಬಾ ಇದೆ. ಅದನ್ನು ಕೇಳಿದ್ರೆ ನಿನಗೆ ತಡ್ಕೊಳಕ್ಕಾಗೋದಿಲ್ಲ ಸತ್ಯ. ಹೌದು, ನಾನು ಪ್ರೀತಿ ಮಾಡಿದೆ, ಆದರೆ ಸತ್ಯ ಏನು ಅಂತ ಗೊತ್ತಾ? ನಿನಗೆ ಕಾಣಿಸ್ತಿರೋದಷ್ಟೇ, ನಿನಗೆ ಗೊತ್ತಿಲ್ಲದೆ ಇರೋದು ಬೇಕಾದಷ್ಟು ವಿಷಯ ಇದೆ ಅಂತ ಹೇಳಿ ಸತ್ಯನೇ ಸ್ಫೋಟ ಮಾಡೋಕೆ ಮುಂದಾಗ್ತಿದ್ದಾಳೆ ಕೀರ್ತಿ. ಹಾಗಿದ್ರೆ ಲಕ್ಷ್ಮಿಗೆ ಬೆಕ್ ಶಾಕ್ ಆಗ್ತದೆ. ಏನು, ನಾನು ಮದುವೆ ಆಗಿರೋ ಹುಡುಗನ ಮೇಲೆ ಕಣ್ಣು ಹಾಕಿದ್ದೀನಿ ಅಂತ ಹೇಳ್ತೀಯ? ಯಾರು ಹೇಳಿದ್ದು ನಿನಗೆ ಆ ರೀತಿ? ಗೊತ್ತಿದೆಯಾ ನಿನಗೆ ಏನು ವಿಷಯ ಏನು ಅಂತ? ಗೊತ್ತಿಲ್ಲದಿರೋ ಮ್ಯಾಟರ್ ಎಷ್ಟಿದೆ ಅಂತ ಗೊತ್ತಾ? ನಾನು ಯಾಕೆ ಹಿಂದೆ ಬಿದ್ದಿದ್ದೀನಿ, ಯಾಕೆ ಅವನ್ನ ಪ್ರೀತಿ ಮಾಡ್ತಿದ್ದೀನಿ, ಯಾಕೆ ಅವನೇ ಬೇಕು ಅಂತಿದ್ದೀನಿ, ಯಾಕೆ ಈ ರೀತಿ ಎಲ್ಲ ಆಡ್ತಿದ್ದೀನಿ, ಇದಕ್ಕೆಲ್ಲ ಕಾರಣ ಗೊತ್ತಿದೆಯಾ ನಿನಗೆ? ಏನಾಗಿದೆ ಅಂತ ಗೊತ್ತಾ ಅಂತ ಹೇಳ್ತಿದ್ರೆ ತಿಳ್ಕೊಬೇಕು ಅಂತಲೇ ಇದ್ದೀನಿ, ಹೇಳಿ ಅಂತ ಕೇಳ್ತಿದ್ದಾಳೆ. ಹಾಗಿದ್ರೆ ಹೇಳ್ಬಿಡ್ತಾಳ ಕೀರ್ತಿ ಲಕ್ಷ್ಮಿಗೆ ಎಲ್ವನ್ನ? ಅಷ್ಟರಲ್ಲಿ ವೈಷ್ಣವ್ ಬರ್ತಾನ ತಿಳ್ಕೊಬೇಕು ಅಂದರೆ ಈ ಒಂದು ವಿಷಯವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ಆದರೆ ಇಲ್ಲಿ ಕಾರುಣ್ಯ ಅವರು ಸ್ವಲ್ಪ ಯಾರಾದರೂ ಒಬ್ಬರು ನಿಲ್ಲಿಸಿ, ಅವಳು ಹೇಗೆ ಅಂತ ಗೊತ್ತಿದೆ ಅಲ್ವಾ ಲಕ್ಷ್ಮಿ, ನೀನು ಹೋಗು, ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂದರೆ ಈ ಕಡೆ ನೋಡಿ ಕೀರ್ತಿ ಅವರೇ ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾನು ತಮಾಷೆಗೆ ಹೇಳ್ತಿದ್ದೆ, ಆದರೆ ನೀವು ಈ ರೀತಿ ಅಂತ ಗೊತ್ತಿರಲಿಲ್ಲ. ಆಗಲೂ ಹೇಳಿದೆ ನನ್ನ ಗಂಡನ ವಿಷಯಕ್ಕೆ ಯಾರೇ ಬಂದರೂ ಸುಮ್ಮನಿರಲ್ಲ ಅಂತ. ಇವತ್ತು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಅವ್ರ ಹೆಂಡತಿ ಆಗಿ ಹೇಳ್ತಿದ್ದೀನಿ, ನನಗೆ ಯಾವ್ದು ಅಧಿಕಾರ ಇದೆ ಅಂತ ಕೇಳ್ತಿದ್ರಲ್ಲ ಅಂತ ಹೇಳ್ತಿದ್ರೆ. ಜೊತೆಗೆ ನಾನು ಅವ್ರ ಹೆಂಡತಿ ಅಂತ ಹೇಳ್ತಿದ್ಯಲ್ಲ ಇಷ್ಟು ಸ್ಟೈಲಾಗಿ, ಜೊತೆಗೆ ನಾನು ಮದುವೆ ಆಗಿರೋ ಹುಡುಗನ ಲವ್ ಮಾಡ್ತಿದ್ದೀನಿ ಅಂತ ಕೇಳ್ತಿದ್ಯಲ್ಲ, ಸತ್ಯ ಗೊತ್ತಿದೆಯಾ ನಿನಗೆ? ನೋಡು ಮಾಮ್ ಏನು ಹೇಳ್ತಿದ್ದಾಳೆ ಇವಳು ನಾವು ಮದುವೆ ಆಗಿರೋ ಹುಡುಗನ ನಾನು ಲವ್ ಮಾಡ್ತಿದ್ದೇನಂತೆ, ನಾನು ಅವಳ ಮದುವೆ ಹೋಗಿದ್ದೇನಂತೆ. ನಿಜ ಹೇಳಬೇಕು ಅಂದರೆ ನೀನು ನನ್ನ ಮದುವೆ ಬಂದಿರೋದು, ಆ ತಾಳಿ ನಿನ್ನ ಕುತ್ತಿಗೆಗೆ ಬೀಳೋಕೆ ನಾನು ಕಾರಣ. ನಾನು ಇಬ್ಬರು ಕೂಡ ಲವ್ ಮಾಡ್ತಿದ್ದೀವಿ ಅನ್ನೋ ವಿಷಯ ಹೇಳೇ ಬಿಟ್ಲು. ಬಿಕಾಸ್ ಆ ಕಡೆ ವೈಷ್ಣು ಬರೋಕ್ಕಾಗಲೇ ಇಲ್ಲ, ಗೊಂಬೆ ಆಡಿಸೋರು ಬಂದಿದೆ, ಎಲ್ಲಿಗೆ ಹೋಗ್ತಿದ್ಯಾ, ಯಾವುದನ್ನು ಕೂಡ ತಡೆಯೋಕ್ಕಾಗಲ್ಲ, ವಿತ್ ಲಿಖಿತಾನೆ ಇವತ್ತು ಎಲ್ಲ ಕೂಡ ಆಗಬೇಕು ಅನ್ನೋದಿದೆ ಅಂತ ಹೇಳಿದ್ರು. ಇವ್ರು ಮೊದಲೇ ಗೊತ್ತಿದೆಯಾ ಪುಟ್ಟ ನಿನಗೆ ಅಂತ ಕಾವೇರಿ ಅವ್ರು ಕೇಳ್ತಿದ್ರೆ, ಹೌದಮ್ಮ ಅಂತ ಹೇಳ್ತಾರೆ. ಏನು ವಿಷಯ, ಏನು ನಡೆಯೋದಿದೆ, ಏನು ಗೊತ್ತಿದೆ, ಏನು ಆಗೋದಿದೆ ಅಂತ ಕಾವೇರಿ ಅವ್ರಿಗೆ ಭಯ ಶುರುವಾಗುತ್ತೆ. ಜೊತೆಗೆ ಇದು ಎಲ್ಲದಕ್ಕೂ ಕಾರಣ ಅಮ್ಮ ನೀನು ಮಾಡಿರೋ ಪಾಪಗಳು, ಅದಕ್ಕೆ ಪ್ರತಿಫಲ ಈಗ ಈ ವರ್ಷದಲ್ಲೇ ಕಾಣ್ತೀಯ ಅಂತ ಹೇಳ್ತಿದ್ದಾರೆ. ರಕ್ತ ಕೈ ಗಂಟಿದೆಯಲ್ವಾ, ಆ ಕಲೆ ಅಂತಿದ್ದಾಗೆ ಕಾವೇರಿ ಅವ್ರಿಗೆ ಶಾಕ್ ಆಗುತ್ತೆ. ರಕ್ತದ ಕಲೆನ ಅಂತಂದರೆ ಈ ಕಡೆ ಸುಪ್ರೀತ್ ಅವ್ರು ಕೂಡ ರಕ್ತದ ಕಲೆನ ಅಂದಾಗ ಮೊದಲು ಇನ್ನೊಬ್ರು ಜೀವನ ಕುತೂಹಲ ಬಿಟ್ಟು ನಿನಗೋಸ್ಕರ ಉತ್ತರಕ್ಕೆ ಕಾಯ್ತಿದ್ದಾರಲ್ವ, ಅವ್ರಿಗೆ ಉತ್ತರ ಕೊಡು ಅಂತಾರೆ. ನಂತರ ಅಂಕಿತ್ ಬಂದು ನಮ್ಮಪ್ಪ ಸಿಗ್ತಾರ ಅಂದಾಗ ಖಂಡಿತ ಪ್ರಯತ್ನ ಪಟ್ಟರೆ ಎಲ್ಲ ಕೂಡ ಸಿಗುತ್ತೆ, ಎಲ್ಲ ಕೂಡ ಒಳ್ಳೇದಾಗತ್ತೆ ಅನ್ನೋ ವಿಷಯನ ಹೇಳ್ತಾರೆ. ನಂತರ ನಿಮ್ಮ ಹುಚ್ಚಾಟ ಎಲ್ಲ ಕೇಳೋಕ್ಕಾಗಲ್ಲ ಅಂತ ಕೀರ್ತಿ ಬಿಟ್ಟು ಲಕ್ಷ್ಮಿ ಹೋಗ್ತಿದ್ರೆ, ಎಲ್ಲಿ ಹೋಗ್ತಿದ್ಯಾ, ಸತ್ಯ ತಿಳಿದು ಭಯ ಆಗೋಯ್ತಾ ಅಂತ ಕೇಳ್ತಿದ್ರೆ, ಇಲ್ಲ ಸತ್ಯ ಹೇಳೋದಿದ್ರೆ ಕೇಳ್ತಿದ್ದೆ, ಏನೇನೋ ಹೇಳ್ದವ್ರ ಮಾತನ್ನು ಕೇಳೋಕ್ಕಾಗಲ್ಲ ಅಂದಾಗ, ಹೌದಾ ಸತ್ಯ ಹೇಳಿದ್ರು ಕೂಡ ಕೇಳೋಕ್ಕಾಗ್ತಿಲ್ಲ, ಇದಕ್ಕೆಲ್ಲ ಸರಿಯಾದ ಉತ್ತರ ಸಿಗಬೇಕು ಅಂದರೆ ನಿಮ್ಮ ಅತ್ತೆ ಹತ್ರ ಸಿಗುತ್ತೆ, ಹೋಗು ಅಂತಂದಾಗ ಇವತ್ತು ಉತ್ತರ ತಿಳ್ಕೊತೀನಿ ಅಂತ ಬಂದು ಅತ್ತೆ ಮುಂದೆ ವೈಷ್ಣು ಮುಂದೆ ಅತ್ತೆನ ಪ್ರಶ್ನೆ ಮಾಡ್ತಿದ್ದಾಳೆ. ಅತ್ತೆ ಹೇಳಿ, ಕೀರ್ತಿ ಅವ್ರ ಮಧ್ಯೆ ನಾನು ಬಂದಿದ್ದ, ವೈಷ್ಣವ್ ಮತ್ತು ಕೀರ್ತಿ ನಡುವೆ ಈ ತಾಳಿ ಬಿಡೋದಕ್ಕೆ ಕಾರಣ ಅವರ ಹೇಳಿ ಅತ್ತೆ. ಯಾವಾಗಲೂ ಕೀರ್ತಿ ವೈಷ್ಣವ್ ವಿಷಯ ಬಂದಾಗ ನೀವು ಯಾಕೆ ಮಧ್ಯ ಬರ್ತೀರಾ, ನಿಮ್ಮ ವಿಷಯ ಯಾಕೆ ಮಧ್ಯ ಬರುತ್ತೆ, ನನಗೆ ಇವತ್ತು ಸತ್ಯ ಗೊತ್ತಾಗಬೇಕು ಅಂತ ಕಾವೇರಿನ ಪ್ರಶ್ನೆ ಮಾಡ್ತಿದ್ದಾಳೆ ಲಕ್ಷ್ಮಿ. ಅದರಿಂದಾಗಿ ಕಾವೇರಿ ನಡ್ಗೆ ಹೋಗ್ತಿದ್ದಾರೆ. ಹಾಗಿದ್ರೆ ಸತ್ಯ ಬಯಲಾಗೋ ಎಲ್ಲ ಗಳಿಗೆ ಬಂದೇ ಬಿಡ್ತು.